ಶಾಸಕರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು. ಉಪನಾಯಕನಹಳ್ಳಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಶೀಲನೆ. ಚಿತ್ರದುರ್ಗ ತಾಲೂಕಿನ ಉಪನಾಯಕನಹಳ್ಳಿ ಗ್ರಾಮದಲ್ಲಿ ತೀವ್ರಗೊಂಡಿರುವ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಗ್ರಾಮಸ್ಥರು ಶಾಸಕ ಕೆಸಿ ವೀರೇಂದ್ರ ಪಬ್ಬಿ ಅವರಿಗೆ ದೂರವಾಣಿ ಮೂಲಕ ಮನವಿ ಸಲ್ಲಿಸಿದ ಬೆನ್ನಲ್ಲೇ ಶಾಸಕರು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಶಾಸಕರ ನಿರ್ದೇಶನದಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶಿವಮೂರ್ತಿ ಹಾಗೂ ಸೊಂಡೆಕೊಳ ಗ್ರಾಮ ಪಂಚಾಯಿತಿಯ ಪಿಡಿಒ ಬಿಕೆ ನಾಸಿರ್ ಪಾಷಾ ಅವರು ಉಪನಾಯಕನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಲಭ್ಯತೆ, ಬೋರ್ವೆಲ್ಗಳ ಸ್ಥಿತಿ ಹಾಗೂ ಗ್ರಾಮಸ್ಥರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿದರು. ಕಳೆದ 1 ತಿಂಗಳ ಹಿಂದೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ರು. ಕೂಡಲೇ ಸ್ಪಂದಿಸಿದ್ದ ಶಾಸಕ ಕೆಸಿ ವೀರೇಂದ್ರ ಪಬ್ಬಿಯವರು ಗ್ರಾಮದಲ್ಲಿ 2 ಹೊಸ ಕೊಳವೆ ಬಾವಿಗಳನ್ನು ಕೊರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅದರಂತೆ ಸುಮಾರು 1000 ಅಡಿ ಆಳದವರೆಗೆ 2 ಬೋರ್ವೆಲ್ಗಳನ್ನು ಕೊರೆಯಲಾಗಿದ್ದು, ಅಲ್ಪ ಪ್ರಮಾಣದಲ್ಲಿ ನೀರು ದೊರೆತ ಪರಿಣಾಮ ತಾತ್ಕಾಲಿಕವಾಗಿ ಗ್ರಾಮಸ್ಥರ ಕುಡಿಯುವ ನೀರಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿತ್ತು. ಆದರೆ ಬೇಸಿಗೆಯ ಪರಿಣಾಮ ಹಾಗೂ ಅಂತರ್ಜಲ ಮಟ್ಟ ಕುಸಿದಿರುವುದರಿಂದ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಮತ್ತೊಮ್ಮೆ ಶಾಸಕರಿಗೆ ಮನವಿಯನ್ನ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಗ್ರಾಮದಲ್ಲಿ ಮತ್ತೊಂದು ಹೊಸ ಕೊಳವೆ ಬಾವಿ ಕೊರೆಯುವ ಜೊತೆಗೆ ಅಗತ್ಯವಿದ್ದರೆ ಪರ್ಯಾಯ ಮೂಲಗಳಿಂದಲೂ ಕುಡಿಯುವ ನೀರು ಪೂರೈಕೆ ಮಾಡುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಗ್ರಾಮಸ್ಥರಿಗೆ ಭರವಸೆಯನ್ನ ನೀಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಸರ್ಕಾರದ ವಿರುದ್ಧ ಯೋಜನೆಗಳ ಮೂಲಕ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದ್ದು, ಯಾವುದೇ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಂಡುಬಂದರೂ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಪರಿಹಾರ ಕಲ್ಪಿಸಬೇಕು ಎಂದು ಶಾಸಕರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸುಧಾಕರ, ನಂಜುಂಡಪ್ಪ, ರುದ್ರಪ್ಪ, ಮಧುಕುಮಾರ್, ರಾಜಪ್ಪ, ನಾಗರಾಜಪ್ಪ, ಆಂಜನಪ್ಪ, ವಿನೋದ್ ಕುಮಾರ್, ಹುಲಿಗಪ್ಪ, ತಿಪ್ಪೇಸ್ವಾಮಿ, ಉಲ್ಲಾಸ್, ರಘು, ರಂಗಸ್ವಾಮಿ, ಶ್ರೀನಿವಾಸ್, ದೇವರಾಜ್, ವೀರೇಶ್, ಮಂಜುನಾಥ್, ದಿನೇಶ್, ನಾಗರಾಜ್ ಸೇರಿದಂತೆ ಸೊಂಡೆಕೊಳ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ಪ್ರಶಾಪ ಟಿವಿ, ಚಿತ್ರದುರ್ಗ. ಉಪನಾಯಕನಹಳ್ಳಿ ಗ್ರಾಮದಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ಮಾರ್ಚ್ ತಿಂಗಳಲ್ಲಿ 2 ಬೋರ್ ಕೊರೆಸಿದ್ವಿ. 2 ನೀರು ಸ್ವಲ್ಪ ಕಡಿಮೆ ಇಳುವರಿ ಇತ್ತು. ಅದರಲ್ಲೇ ಪಂಚಾಯತಿಯಿಂದ ಪಂಪು ಮೋಟ್ರ್ ಇಳಿಸಿ ನೀರು ಬಿಡ್ತಾಯಿದ್ರು. ಆ ನೀರು ಮತ್ತೆ ಕಡಿಮೆ ಆಗಿದ್ದರಿಂದ ಸುತ್ತಮುತ್ತ ಪ್ರೈವೇಟ್ ಬೋರ್ವೆಲ್ಲರೂ ನೀರು ಬಿಡ್ತಾ ಇದ್ದಾರೆ. ಮತ್ತು ಆಮೇಲೆ ಇನ್ನೊಂದು ಬೋರ್ ಕೊಡ್ಸೋಕ್ಕೆ ಹೇಳಿದ್ದಾರೆ. ನಾಳೆ ನಾಡದಲ್ಲಿ ಇನ್ನೊಂದು ಪಾಯಿಂಟ್ ಮಾಡಿಸಿ 1 ವಾರದಲ್ಲೇ ಬೋರನ್ನು ಕೊಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸದ್ಯಕ್ಕಷ್ಟು ಸುತ್ತಮುತ್ತ ಪ್ರೈವೇಟ್ ಬೋರೆಲ್ಲ ನೀರು ಬಿಡ್ತಾ ಇದ್ದಾರೆ. ನೀರು ಸ್ವಲ್ಪ ಅಲ್ಲೆಲ್ಲೂ ತೋಟದ ಹತ್ರ ಹೋಗಿ ಬರ್ತಾ ಇದ್ದಾರೆ. ಈ ವಾರದಲ್ಲೇ ಇನ್ನೊಂದು 2 ಬೋರ್ ಕೊಡಿಸಿ ನೀರು ಸಪ್ಲೈ ಮಾಡೋಕ್ಕೆ ಪ್ರಯತ್ನ ಏನಂತಾರೆ ಜನ. ನೀರು ಕಡಿಮೆ ಐತೆ, ಬಟ್ ಅಲ್ಲಿ ಹಿಡ್ಕೊಂತಿದ್ದೀವಿ. ನಮ್ಗೆ ಇನ್ನೊಂದು ಬೋರ್ ಬೇಕು ಅಂತ ಹೇಳ್ತಾರೆ. 1-2 ಬೋರ್ ಬೇಕು ಅಂತಿದ್ದಾರೆ. ನಾವು ಬೋರ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಶಾಸಕರು ಅದೇ ಹೋಗಿ ನೋಡ್ಕೊಬರ್ರಿ, ನೋಡ್ಕೊಬಂದು ನೀರಿನ ಸಮಸ್ಯೆ ಇದ್ದರೆ ಆದಷ್ಟು ಬೇಗ ಬಗೆಹರಿಸಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಇವತ್ತು ನಾವು VA, PDO ಎಲ್ಲ ಬಂದು ಜನಗಳೂ ನೋಡಿದ್ವಿ. ಸುತ್ತಮುತ್ತ ರೈತರು ಬೋರ್ ಹತ್ರನೇ ಹಿಡ್ಕೊಂತಿದ್ದಾರೆ. ಆಮೇಲೆ ನಮ್ಮ ನೀರು ಬರ್ತಿದ್ದಾವೆ, ಕಡಿಮೆ ಬರ್ತಿದ್ದಾವೆ. ಅದು ಕೇಳಿದ್ವಿ. ಆಮೇಲೆ ಅವರೆಲ್ಲ ಏನು ಕೊಡ್ತಿದ್ದಾರೆ, ಎಲ್ಲರೂ ಫ್ರೀಯಾಗಿ ಕೊಡ್ತಾರೆ. ಯಾರು ದುಡ್ಡು ಕೊಡ್ರಿ ಬೇಕಾದ್ರೆ ಕೊಡ್ತೀವಿ ಅಂತ, ನಾವು ಬಾಡಿಗೆ ತಗೊಂತೀವಿ ಅಂದರೆ ಬೇಡ ಅಂತಂದೇಳಿ ಫ್ರೀಯಾಗೇ ಕೊಡ್ತಾ ಇದ್ದಾರೆ. ಇನ್ನೊಂದು ಈ ವಾರದಲ್ಲಿ ಇನ್ನೊಂದು 2 ಬೋರು ಪಾಯಿಂಟ್ ಮಾಡಿಸಿ ಬೋರನ್ನು ಕೊಡ್ಸೋಕ್ಕೆ ಇದು ಮಾಡ್ತೀವಿ. ಗ್ರಾಮದ ಬೋರ್ ಬೇಕಂತ ಸದ್ಯಕ್ಕೆ ನೀರು ನಾವು ಎಲ್ಲಿ ಹಿಡ್ಕೊಬರ್ಬೇಕಾಗುತ್ತೆ. ಬೋರ್ ಕೊಡ್ತೀವಿ ಇನ್ನೊಂದು 2 ಅಂತ ಹೇಳಿದ್ರೆ. ಇನ್ನೊಂದು ಬೋರ್ ಕೊಡಿಸ್ತೀವಿ. ಇನ್ನೊಂದು ಈ ವಾರದಲ್ಲೇ ಆದಷ್ಟು ಬೋರ್ ಕೊಡಿಸ್ತೀವಿ. ಶಾಸಕರು 2 ಬೋರು ಅಲ್ಲಿ ನೀರು ಸಮಸ್ಯೆ ಐತೆ ಅಂತಂದೇಳಿ ಹೋಗಿ ಪಾಯಿಂಟ್ ಮಾಡಿಸಿ ಕೊಡಿಸಿದ್ವಿ. ನೀರು ಬಿದ್ದಿರೋ ನೀರು ಮತ್ತೆ ಮಳೆ ಬಂದಿರೋದ್ರಿಂದ ನೀರು ಇಳುವರಿ ತುಂಬ ಕಡಿಮೆ ಆಗ್ಬಿಟ್ಟೈತೆ. ಹಾಗಾಗಿ ಮತ್ತು ಇನ್ನೊಂದು ನೋಡ್ಕೊಬಂದು ಇನ್ನೂ 1-2 ಬೇಕು ಬೋರ್ ಕೊಡ್ಸಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡಿಸ್ತೀವಿ. 5 ವಾರದಲ್ಲೇ ಅಂತ ಎಡಬಲಿ ವಾಟರ್ ಸಪ್ಲೈ, ಎಡಬಲಿ ಶಿವಮೂರ್ತಿ.